ಶಾಸಕಾಂಗ ಸಭೆಯಲ್ಲಿ ಎಲ್ಲ ಶಾಸಕರ ಹಾಜರಾತಿ ಪಡೆಯುವ ಪ್ರಕ್ರಿಯೆ ಬಳಿಕ ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮಪ್ರಭು ಪಾಟೀಲ್ ಸ್ವಾಗತ ಕೋರ್ತಾರೆ. ಹೈಕಮಾಂಡ್ ಪ್ರತಿನಿಧಿ ಸುರ್ಜೇವಾಲಾ, ವೇಣುಗೋಪಾಲ್ ಇಬ್ಬರು ಭಾಷಣ ಮಾಡ್ತಾರೆ. ಶಾಸಕಾಂಗ ಸಭೆಗೆ ವೀಕ್ಷಕರಾಗಿ ಜಯರಾಮ್ ರಮೇಶ್ ಬಂದಿದ್ದಾರೆ. ಸಿದ್ದರಾಮಯ್ಯರಿಂದ ನೂತನ ಸಿಎಲ್ಪಿ ನಾಯಕನ ಪ್ರಸ್ತಾವ ಮಂಡನೆಯಾಗುತ್ತೆ. ಅಧಿಕೃತವಾಗಿ ಡಿಕೆಶಿ ಹೆಸರು ಘೋಷಣೆ ಮಾಡ್ತಾರೆ ಸಿದ್ದರಾಮಯ್ಯ. ಡಿಕೆಶಿ ಹೆಸರಿಗೆ ಅನುಮೋದನೆ ನೀಡುತ್ತಾರೆ ಹಿರಿಯ ಶಾಸಕರು. ಶಾಸಕಾಂಗ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸುತ್ತಾರೆ. ಡಿಕೆಶಿ ಹೆಸರಿನ ಅಧಿಕೃತ ಶಾಸಕಾಂಗ ಪಕ್ಷದ ಪತ್ರ ಲೋಕಭವನಕ್ಕೆ ರವಾನೆಯಾಗುತ್ತೆ. ಶಾಸಕಾಂಗದ ನಾಯಕನಾಗಿ ಘೋಷಣೆಯಾದ ನಂತರ ಅಧಿಕೃತ ಪತ್ರ ಲೋಕಭವನಕ್ಕೆ ರವಾನೆಯಾಗುತ್ತೆ. ರಾಜ್ಯಪಾಲರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುತ್ತಾರೆ. ಕಾಂಗ್ರೆಸ್ನ ಶಾಸಕಾಂಗ ಸಭೆ ಆರಂಭ. ಎರಡು 2006ರಲ್ಲಿ ಜೆಡಿಎಸ್ ತೊರೆದ ನಂತರ ಕೈ ನಾಯಕರಾಗ್ತಾರೆ ಸಿದ್ದರಾಮಯ್ಯ. 2009ರಿಂದ ಇವತ್ತಿನವರೆಗೆ ಕಾಂಗ್ರೆಸ್ನ ಸಿಎಲ್ಪಿ ನಾಯಕ. 17 ವರ್ಷದ ನಂತರ ಮೊದಲ ಬಾರಿಗೆ ಕಾಂಗ್ರೆಸ್ನಲ್ಲಿ ಶಾಸಕಾಂಗ ನಾಯಕನ ಬದಲಾವಣೆಯಾಗ್ತಾ ಇದೆ. 23ನೇ ವಯಸ್ಸಿಗೆ ದೇವೇಗೌಡರ ವಿರುದ್ಧ ಸೆಣಸಿ ಸೋತು ಈಗ ಗೆಲುವಿನ ನಾಗಾಲೋಟದಲ್ಲಿರೋ ಡಿಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆಯಾಗುತ್ತೆ. 17 ವರ್ಷದ ನಂತರ ಕಾಂಗ್ರೆಸ್ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ಅವರಿಂದಲೇ ಡಿಕೆ ಶಿವಕುಮಾರ್ ಹೆಸರು ಅಧಿಕೃತವಾಗಿ ಘೋಷಣೆ. ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ. ಶಾಸಕರೆಲ್ಲರೂ ಹಾಜರಿದ್ದಾರೆ. ಹಾಜರಿಯ ನಂತರ ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮಪ್ರಭು ಸ್ವಾಗತ. ಸುರ್ಜೇವಾಲಾ, ವೇಣುಗೋಪಾಲ್ ಭಾಷಣ ಮಾಡೋರಿದ್ದಾರೆ. ನಂತರ ಸಿದ್ದರಾಮಯ್ಯ ಅವರು ನೂತನ ಶಾಸಕಾಂಗದ ನಾಯಕನ ಘೋಷಣೆ ಮಾಡ್ತಾರೆ. 17 ವರ್ಷ ತಾವೇ ಸಿಎಲ್ಪಿ ನಾಯಕರಾಗಿದ್ರು. ಆಲ್ಮೋಸ್ಟ್ 2 ದಶಕ, 1.5 ದಶಕಕ್ಕಿಂತ ಹೆಚ್ಚಿನ ಕಾಲ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕನಾಗಿದ್ದ ಸಿದ್ದರಾಮಯ್ಯ ತಾವೇ ಇವತ್ತು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೊಸ ನಾಯಕನಾಗಿ ಘೋಷಣೆ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.